ಸೊ ನಮ್ಮಲ್ಲಿ 20-30-40 ವರ್ಷಗಳ ಹಿಂದೆ ಒಂದು ಕಾನ್ಸೆಪ್ಟ್ ಇತ್ತು, ಡ್ರಿಲ್ ಪ್ರೂವ್ಡ್ ರಿಸರ್ವ್ಸ್ ಅಂತ. ರಿಸರ್ವ್ಸ್ ಅಂದರೆ ಡ್ರಿಲ್ ಪ್ರೂವ್ಡ್ ಮಾತ್ರ ಅಂತ. ಪಾಸಿಬಲ್ಲು ಮತ್ತು ಪ್ರಾಬಬಲ್ ಕ್ಯಾಟಗರಿ ಓಕೆ, ಬಟ್ ಇನ್ವೆಸ್ಟರ್ ಏನು ನೋಡ್ತಾರೆ, UNFC ಫ್ರೇಮ್ವರ್ಕ್ ಪ್ರಕಾರ G1 ಆಗಿದ್ರೆ ಅಂತ, G4, G3, G2, G1 ಇಟ್ ಟೇಕ್ಸ್ ಎ ಲಾಂಗ್ ಟೈಮ್ ಟು ಎಕ್ಸ್ಪ್ಲೈನ್. G1 ಎಕ್ಸ್ಪ್ಲೋರೇಷನ್ ಆಗಿರಬೇಕು ಆ್ಯಂಡ್ ಡ್ರಿಲ್ ಪ್ರೂವ್ಡ್ ಆಗಿರಬೇಕು ಅಂತ. ಅದನ್ನು ನಾವು ಡ್ರಿಲ್ಲಿಂಗ್ ಮಾಡೋದು 150 ಮೀಟ್ರ್ ತನಕ ಮಾತ್ರ. ಈ ಜೊಹಾನ್ಸ್ಬರ್ಗ್ 3.5 ಕಿಲೋಮೀಟರು, KGF 3.2 ಕಿಲೋಮೀಟರ್ಸು, ಹಟ್ಟಿ 1.1 ಕಿಲೋಮೀಟರ್ ಲೆವೆಲ್ನಲ್ಲಿ ಮಾಡ್ರನ್ ಮೈನಿಂಗ್ ಮಾಡ್ತಾ ಇದ್ದಾರೆ. ತುಂಬ ಪ್ರಾಫಿಟಬಲ್ ಆಗಿ ಮಾಡ್ತಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಗೌರ್ಮೆಂಟ್ ಅಂತ ನನ್ನ ಕೊಲಿಗೊಬ್ಬರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ. ಸೊ ನಾವು ಅಲ್ಲಿಂದ ತನಕ ಲೆಕ್ಕ ಹಾಕೋಕ್ಕಲ್ಲ, ಆಗ್ತಾ ಇಲ್ಲ. ಹೋಗಲಿ, ನೀವು 3 ಬೇಡಿ 2 ಕಿಲೋಮೀಟ್ರಿಗೆ ಲೆಕ್ಕ ಹಾಕ್ತೀರಾ, ನಿಮ್ಮ ರಿಸರ್ವ್ಸ್ ಎಷ್ಟಾಗುತ್ತೆ? 150 ಮೀಟ್ರಿಗೆ ಲೆಕ್ಕ ಹಾಕಿರೋದು ನಮ್ಮ ದೇಶದಲ್ಲಿ ಎಷ್ಟು ಅದಿರಿದೆ ಅಂತ, 35 ಮಿಲಿಯನ್ ಟನ್ಸ್ ಇದೆ ಅಂತ. ಅದರ ಆಧಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. 35 ಮಿಲಿಯನ್ ಟನ್ಸ್ ಇಂಟು 10 ಟೈಮ್ಸ್ ಮಾಡಿ, 350 ಮಿಲಿಯನ್ ಟನ್ಸ್ ಅಂದರೆ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಇದನ್ನು ರೀಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಈಗ ಹಟ್ಟಿ ಕೂಡ 5th ಲೆವೆಲ್ 6th ಲೆವೆಲ್ನಲ್ಲಿ ಕ್ಲೋಸ್ ಮಾಡಿಬಿಟ್ರು, ಗ್ರೇಡ್ ಇರಲಿಲ್ಲ ಅಂತ. 3 ಟೈಮ್ಸ್ ಕ್ಲೋಸ್ ಮಾಡಿದ್ರು, 3 ಟೈಮ್ಸ್ ರೀಓಪನ್ ಆಗಿದೆ. ಈಗ 1.1 ಕಿಲೋಮೀಟರ್ ಡೆಪ್ತಲ್ಲಿದೆ, ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ. ಆ ಥರ ಎಲ್ಲ ಗೋಲ್ಡ್ ಮೈನು ಕೂಡ ರಿಸ್ಕ್ ಇದೆ. ಬೇರೆ ಎಲ್ಲ ಖನಿಜ ನಿಕ್ಷೇಪಗಳಿಗಿಂತ ಭಿನ್ನವಾದ ಮಿನರಲೈಸೇಷನ್ ಇದು. ಐ ಎಮ್ ಎ ಗೋಲ್ಡ್ ಎಕ್ಸ್ಪ್ಲೋರರ್. ಅದರಲ್ಲಿ ಪೆಕ್ಯುಲಿಯಾರಿಟಿ ಇದೆ, ರಿಸ್ಕ್ ಇದೆ ಗೋಲ್ಡಲ್ಲಿ. ಸೊ ಅಂಡರ್ಗ್ರೌಂಡಲ್ಲಿ ಇವ್ರು ಹೇಳಿದಾಗೆ ಡೆಪ್ತ್ ವೈಸ್ 3rd ಡೈಮೆನ್ಷನಲ್ಲಿ ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್ಸ್. ಫೋಲ್ಡಿಂಗ್ ಇರುತ್ತೆ, ಫಾಲ್ಟಿಂಗ್ ಇರುತ್ತೆ, ಲೋಡು ಇಲ್ಲಿ 100 ಗ್ರಾಮ್ಸ್ ಪರ್ ಟನ್ ಸಿಕ್ಕಿದೆ, ನೆಕ್ಸ್ಟ್ 50 ಮೀಟರ್ಸ್, ನೆಕ್ಸ್ಟ್ 10 ಮೀಟರ್ಸ್ಗೆ ಹೋದರೆ 0 ಆಗ್ಬಿಡುತ್ತೆ. ಏನಪ್ಪ ಇಷ್ಟೊಂದು ಒಳ್ಳೆ ರೇಚ್ ಹೆಂಗೆ ಎಂಡಾಯಿತು ಅಂತ. ಅಲ್ಲಿ ನಾವು ಸ್ಟ್ರಕ್ಚರ್ ಏನಾಗಿದೆ ನೋಡಬೇಕು. ಇಟ್ಸ್ ಹೈಲಿ ಪ್ರೊಫೆಷ್ನಲ್ ಸ್ಕಿಲ್. ಸೊ ಈ ಎಲ್ಲ ಮಾಡಿದ್ದಾದಮೇಲೆ ನಾವು ಡೆಪ್ತ್ ಪಾಸಿಬಿಲಿಟಿ ಪ್ರೊಜೆಕ್ಟ್ ಮಾಡಬೇಕು. ಇವತ್ತು ವರ್ಲ್ಡು 3.5 ಕಿಲೋಮೀಟರ್ ಡೆಪ್ತಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಆ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ಇವೆಲ್ಲ ಏಕಕಾಲದಲ್ಲಿ ಆದಂಥ ಗೋಲ್ಡ್ ಡಿಪಾಸಿಟ್ಸು, ಇವನ್ನು ನಾವು ಬೇರೆ ರೀತಿ ನೋಡಬೇಕು. ಈಗ ಪ್ರಶ್ನೆ ಬಂದಿರೋದು ಇವತ್ತು ಯುರೇನಿಯಂ ಮತ್ತು ಬೇರೆ ಕ್ರಿಟಿಕಲ್ ಮಿನರಲ್ಸ್ ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮ ಇಂಡಿಯನ್ ಟೆರೈನ್ ಏನಿದೆ ತುಂಬ ಒಳ್ಳೆ ಜಿಯಾಲಜಿಕಲಿ ವೆರಿ ರಿಚ್ ಟೆರೈನ್. ಎಲ್ಲ ರೀತಿಯ ಮಿನರಲ್ ಡಿಪಾಸಿಟ್ಸ್ ಇದೆ. ಒಂದು ಹೋಪ್ಸ್ ಇದೆ, ನಮಗೆ ಅನ್ಕೊಂಡಷ್ಟು ನಿರೀಕ್ಷೆಷ್ಟು ಸಿಗಬಹುದು ಅಂತ. ಹೌದು, ಬೋಲ್ಡ್ ಡಿಸಿಷನ್ಸ್ ಆರ್ ರಿಕ್ವೈರ್ಡ್. ಮೈನಿಂಗ್ ಈಸ್ ಅ ವೆರಿ ರಿಸ್ಕಿ ಬಿಸ್ನೆಸ್. ಈಗ ಗೋಲ್ಡ್ ಡಿಪಾಸಿಟ್ ಆದರೆ, ಐರನ್ ಮ್ಯಾಂಗ್ನೀಸ್ ಡಿಪಾಸಿಟ್ಸ್ ಆದರೆ ನೀವು ನೋಡ್ಬೋದು, ಲೈಮ್ ಸ್ಟೋನ್ ಡಿಪಾಸಿಟ್ ಯು ಕ್ಯಾನ್ ಸಿ ಎವ್ರಿವೇರ್. ಬಟ್ ಗೋಲ್ಡ್ ನಿಮಗೆ 1 ಟನ್ನಲ್ಲಿ ನೀವು ಹಿಡ್ಕೊಂಡಿರೋ ಸ್ಯಾಂಪಲ್ನಲ್ಲಿ 10 ಗ್ರಾಮು 20 ಗ್ರಾಮ್ ಇದ್ರೂ ಕೂಡ ವಿಸಿಬಿಲಿಟಿ ಇರಲ್ಲ. ಇನ್ವಿಸಿಬಲ್ ಗೋಲ್ಡ್ ಅಂತ ಹೇಳ್ತೀವಿ ನಾವು. ನಂದೊಂದು ಪ್ರಶ್ನೆ ಇದೆ ನೋಡಿ, ಕ್ವಿಕ್ ಆಗಿ. ನಂದೊಂದು ಪ್ರಶ್ನೆ ಇದೆ ನೋಡಿ. ಇವಾಗ ನೀವು ಮೈನಿಂಗ್ ಅಲ್ಲಿ ಯು ಆರ್ ಎ ಸ್ಟಾಲ್ವರ್ಟ್, ಯು ನೋ ಎವ್ರಿಥಿಂಗ್. ಥ್ಯಾಂಕ್ ಯು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಮೈನಿಂಗ್ ಅನ್ನೋ ಸಬ್ಜೆಕ್ಟೇ ಇಲ್ಲ. ನಮ್ಮ KGF ಅಲ್ಲಿ ಸ್ಕೂಲ್ ಆಫ್ ಮೈನ್ಸ್ ಅಂತ ಇದೆ, ಅದು ಆಲ್ಮೋಸ್ಟ್ ಹಾಳು ಬಿದ್ದೋಗಿದೆ. ಪ್ರಿಮಿಟಿವ್ ಇನ್ಫಾರ್ಮೇಷನ್ ಇದೆ, ಟೋಟಲಿ ವೆರಿ ವೆರಿ ಪ್ರಿಮಿಟಿವ್. ಅಲ್ಲಿ ಅಕಾಡೆಮಿಕ್ಸಲ್ಲಿ ಏನು ಮುಂದುವರಿಕೆನೇ ಆಗಿಲ್ಲ. ಯಾಕೆ ಇದು ಅಂತ ನಾನು, ಇದು ಒಂದು ರೀತಿಯ ದುರಂತ. ಇಂಜಿನಿಯರ್ ಬಂದಿಲ್ಲ. ಸ್ಕೂಲ್ ಆಫ್ ಮೈನ್ಸ್ ಕ್ಲೋಸ್ ಆಯಿತು. NIRM ಇತ್ತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್. ಅದನ್ನು ನಾನೇ ಸಜೆಸ್ಟ್ ಮಾಡಿದೆ. ನಮ್ಮ ಮಿನಿಸ್ಟ್ರಿಲಿ ಇದ್ದಾಗ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀವಿ, ಇಲ್ಲಿಂದ ಆಪ್ರೇಟ್ ಮಾಡ್ತಿದ್ದಾರೆ. ಸೊ ಈಗ ಏನಾಯಿತು ಅಂದರೆ, ನಾಟ್ ಓನ್ಲಿ ಯುವರ್ ಮೈನಿಂಗ್ ಟೆಕ್ನಾಲಜಿ, ಮೈನಿಂಗ್ ಇಂಜಿನಿಯರಿಂಗ್, ಜಿಯಾಲಜಿ ಕೂಡ ಓದೋರು ಹುಡುಗರಿಲ್ಲ. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ಗಳಲ್ಲಿ ಜಿಯಾಲಜಿ ಟೀಚಿಂಗ್ ಇತ್ತು, BSc-ನಲ್ಲಿ ಸ್ಟೂಡೆಂಟ್ಸೇ ಇಲ್ಲ, MSc ಸ್ಟೂಡೆಂಟ್ಸೇ ಇಲ್ಲ. ಸೊ ಇದು ದುರಂತ ಜಿಯಾಲಜಿ. ಯಾಕೆ ಅಂದರೆ ನಾನು 20 ವರ್ಷ ಕಾಡು ಮೇಡು ಕ್ಲಾತ್ ಟೆಂಟ್ಗಳಲ್ಲಿದ್ದು, ಆ ಕಾಡುಗಳಲ್ಲಿ ಟೆಂಟ್ ಹಾಕೊಂಡು ಕ್ಯಾಂಪ್ ಮಾಡ್ಕೊಂಡು ಮಾಡಿದ್ದು. ಇದು ಜಿಯಾಲಜಿ. ಇವತ್ತು ಹುಡುಗರು AC ರೂಮ್ನಲ್ಲಿ ಕೂತ್ಕೊಂಡು 1 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾರೆ. ಸಾಫ್ಟ್ವೇರ್ ಯಾತಕ್ಕೆ ಬರ್ತಾರೆ ಹೇಳಿ ಸರ್? ಇದು ದುರಂತ. ಮುಂದಿನ ಜನರೇಷನ್ಗೆ ಗ್ಯಾಪ್ ಆಗುತ್ತೆ. ಸರಿ ಆಗ್ಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ 3 ಜನ ಕೂಡ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಿ. ಜನಸಾಮಾನ್ಯರ ಕುತೂಹಲ ಇಷ್ಟ ಆಯಿತು. ನಮ್ಮ ಕರ್ನಾಟಕದಲ್ಲೂ ಕೂಡ ಸಂಪನ್ಮೂಲ ಭರಿತ ರಾಜ್ಯ ಅಂತೀವಿ, ಹಾಗಾದ್ರೆ ಗೋಲ್ಡ್ ಇಲ್ಲೂ ಕೂಡ ಪತ್ತೆ ಆಗ್ಬಿಟ್ರೆ ಚಿನ್ನದ ರೇಟ್ ಕಡಿಮೆ ಆಗುತ್ತೆ ಅಂತ. ಬಟ್ ಆ ಪ್ರೋಸೆಸ್ ಇದೆಯಲ್ಲ ಅಷ್ಟು ಈಸಿ ಆಗಿಲ್ಲ ಅಂತ. ಹೌದು, ಚಿನ್ನ ಮತ್ತೆ ತಾಮ್ರ, ಇನ್ನೊಂದು ಯುರೇನಿಯಂ ಪತ್ತೆ ಆಗ್ತಾ ಇರೋದು ಹೌದು, ಅದಕ್ಕೆ ಪರ್ಮಿಷನ್ ಸಿಕ್ಕಿರೋದು ಹೌದು. ಬಟ್ ಅದು ಆಗೋದಕ್ಕೆ ಇನ್ನಷ್ಟು ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಹೇಗೆ ಸಿಗುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ರು.